50 ಡ್ರೋನ್ 3 ಕ್ಷಿಪಣಿಗಳನ್ನ ಹೊಡೆದುರುಳಿಸಿ ದಾಳಿಯನ್ನೇ ಭಾರತ ಹಿಮ್ಮೆಟ್ಟಿಸಿದೆ. ಸೇನೆ ಉತ್ತರಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಾಧ್ಯವಾಗದ ಪಾಕ್ ಅಮಾಯಕರನ್ನ ಗುರಿ ಮಾಡಿ ದಾಳಿ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿ ಹಲವು ನಾಗರಿಕರ ಮನೆ, ಕಾರ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಭಿಕ್ಷೆ ಬೇಡ್ತಿದ್ರು ಬುದ್ಧಿ ಕಲಿತಿಲ್ಲ ಪಾಪಿ ಪಾಕಿಸ್ತಾನ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕ್ ಶೆಲ್ ದಾಳಿ. ನಾವು ಕೆಣಕಲ್ಲ, ಕೆಣಕಿದ್ರೆ ಬಿಡಲ್ಲ. ಭಾರತ ಸುಮ್ನಿದ್ರು ಕಾಲ್ಕೆರೆದು ಬರ್ತಿರೋ ಪಾಕಿಸ್ತಾನ ನಿನ್ನೆಯಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಭಾರತ ದಾಳಿ ನಡೆಸಿದ್ರು ಪಾಕಿಸ್ತಾನದ ಒಬ್ಬ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ. ಆದ್ರೂ ಪಾಕಿಸ್ತಾನ ಮಾತ್ರ ನಮ್ಮ ಜನರ ಗಡಿ ಭಾಗದಲ್ಲಿರೋ ಭಾರತೀಯರನ್ನ ಟಾರ್ಗೆಟ್ ಮಾಡಿದೆ. ಜಮ್ಮುವಿನ ಬಾರಾಮುಲ್ಲಾ ಸೇರಿ ಹಲವೆಡೆ ನಾಗರಿಕರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಗೆ ಉರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದೆ. ಹಲವು ಅಂಗಡಿಗಳು, ವಾಹನಗಳು ಸುಟ್ಟು ಕರಕಲಾಗಿದೆ. ಪಾಕಿಸ್ತಾನ ಅಟ್ಯಾಕ್ ಮಾಡಿದ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಜನ ಕಂಗಾಲಾಗಿದ್ದಾರೆ. ಉರಿ ಸೆಕ್ಟರ್ನಲ್ಲಿ TV9 ಇದೆ, ನಾವು ನಿಮಗೆ ತೋರಿಸ್ತೀವಿ. ಈಗ ನೀವು ಅಂಗಡಿ ನೋಡ್ಬೋದು, ಇದು ಸಂಪೂರ್ಣ ನಾಶವಾಗಿದೆ. ಕಳೆದ ರಾತ್ರಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಿಂದಾಗಿ ಅಂಗಡಿ ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನೋಡ್ಬೋದು, ಅಲ್ಲಿ ನೋಡಿ, ಭಾರೀ ಶೆಲ್ಲಿಂಗ್ ನಡೆದಿದೆ. TV9 ಟೀಮ್ ಇಲ್ಲಿಂದಲೇ ನಿಮಗೆ ಮಾಹಿತಿ ನೀಡುತ್ತಿದೆ. ಉರಿ ಮತ್ತು ಉತ್ತರ ಕಾಶ್ಮೀರದ ಕುಪ್ವಾರ ಸೇರಿದಂತೆ ಹಲವೆಡೆ ಪಾಕಿಸ್ತಾನ ಶೆಲ್ಲಿಂಗ್ ದಾಳಿ ನಡೆಸಿದೆ. ಈ ಬಗ್ಗೆ ಮಾಹಿತಿಗಳನ್ನು ನಿಮಗೆ ನೀಡುತ್ತಿದ್ದೇವೆ. ಇದು ಬಾರಾಮುಲ್ಲಾ ಉರಿ ರಾಷ್ಟ್ರೀಯ ಹೆದ್ದಾರಿ. ನೀವು ನೋಡ್ಬೋದು, ಅಂಗಡಿಯಲ್ಲಿದ್ದ ಜ್ಯೂಸ್ ಬಾಟಲ್, ಹಣ್ಣುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇಲ್ಲಿ ನೋಡಿ, ಕಸದ ಬುಟ್ಟಿಗಳು ಕೂಡ ನಾಶವಾಗಿದೆ. ಸಣ್ಣ ಪುಟ್ಟ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿರೋ ಪಾಪಿಗಳು ಅಮಾಯಕರನ್ನೇ ಗುರಿ ಮಾಡ್ತಿದ್ದಾರೆ. ಇದರಿಂದ ಭಯಗೊಂಡಿರೋ ಜನ ಬಂಕರ್ಗಳಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಇಲ್ಲಿ ಕಾಮಗಾರಿ ನಡೆಯುತ್ತಿತ್ತು, ಇಲ್ಲಿಯೂ ಕೂಡ ಹಾನಿಯಾಗಿದೆ. ಪಾಕಿಸ್ತಾನ ನಿರಂತರ ಶೆಲ್ ದಾಳಿ, ಫೈರಿಂಗ್ ಮಾಡುತ್ತಿದೆ. ಹೀಗಾಗಿ ಇಲ್ಲಿನ ಜನರು ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಇಲ್ಲಿ ನೋಡಿ, ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯ ಪರಿಣಾಮವಾಗಿ ಅಂಗಡಿ ನಾಶವಾಗಿದೆ. ನೀವೀಗ ನೋಡ್ಬೋದು, ಮತ್ತೊಂದು ಅಂಗಡಿ ಮೇಲೆಯೂ ಶೆಲ್ ದಾಳಿ ನಡೆದಿದೆ. ಉರಿ ಸೆಕ್ಟರ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಕದನ ವಿರಾಮ ಉಲ್ಲಂಘನೆ ನಡೆಯುತ್ತಿದೆ. ಜಮ್ಮುವಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಯುತ್ತಿದೆ. ನಮ್ಮ ಕ್ಯಾಮರಾಮ್ಯಾನ್ ತೋರಿಸಿದ್ದಾರೆ ನೋಡಿ, ಮನೆಯಲ್ಲಿ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿದೆ. ಇದು ಉರಿ ಸೆಕ್ಟರ್ನಲ್ಲಿಯ ಸದ್ಯದ ಪರಿಸ್ಥಿತಿ. ನಾವು ಉರಿ ಸೆಕ್ಟರ್ನಲ್ಲಿ ಪಾಕ್ ನಡೆಸುತ್ತಿರುವ ಶೆಲ್ ದಾಳಿ ತೋರಿಸುತ್ತಿದ್ದೇವೆ. ಇದಕ್ಕೆ ಭಾರತ ಸೇನೆ ಕೂಡ ಪ್ರತ್ಯುತ್ತರ ನೀಡಿದೆ. ಪರಮ ಪಾಪಿ ಪಾಕಿಸ್ತಾನದ ದಾಳಿಗೆ ಕಾರಿನ ಗಾಜು ಪುಡಿ. ಅಮಾಯಕರ ಮನೆಗಳನ್ನು ಬಿಡದ ಪಾಕಿಸ್ತಾನ ರಸ್ತೆ ಬದಿ ನಿಂತಿದ್ದ ಕಾರುಗಳನ್ನು ಹೊಡೆದಿದೆ. ಪುಡಿ ರೌಡಿಗಳು ಮಾಡದ ಕೆಲಸಕ್ಕೆ ಪಾಪಿ ಪಾಕಿಸ್ತಾನ ಕೈ ಹಾಕಿದೆ. ಕಾರಿನಲ್ಲಿ ಪಾಕ್ ಉಗ್ರರು ಸಿಡಿಸಿದ ಗುಂಡುಗಳು ಪತ್ತೆಯಾಗಿವೆ. ಪಾಕಿಸ್ತಾನದ ಈ ಪಾಪ ಕೃತ್ಯದಿಂದ ಜನ ಭಯಭೀತರಾಗಿದ್ದಾರೆ. ಮನೆಗಳನ್ನು ತೊರೆದಿದ್ದಾರೆ. ಬಸ್ಗಳ ಮೂಲಕ ಜನರನ್ನು ಸುರಕ್ಷಿತ ಸ್ಥಳಕ್ಕೆ, ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಇಲ್ಲಿ ನೋಡಿ, ನಾನು ಸೇಫ್ಟಿ ಬಂಕರ್ನಲ್ಲಿದ್ದೇನೆ. ತುಂಬ ಜನ ಇಲ್ಲಿದ್ದಾರೆ, ನೀವು ನೋಡ್ತಿರ್ಬೋದು. ಆತಂಕಗೊಂಡಿದ್ದಾರೆ, ಭಯಗೊಂಡಿದ್ದಾರೆ. ಇವರೆಲ್ಲರೂ ಇಲ್ಲಿ ಸೇಫ್ ಆಗಿದ್ದಾರೆ. ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಮತ್ತೆ ಶೆಲ್ ದಾಳಿ. ಇನ್ನು ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಶೆಲ್ ದಾಳಿ ನಡೆಸಲಾಗಿದ್ದು, ಈ ವೇಳೆ ಭಾರತ ಪ್ರತಿದಾಳಿ ನಡೆಸಿದೆ. ನಗ್ರೋಟಾದಲ್ಲೂ ಶೆಲ್ ದಾಳಿಗೆ ಮನೆಗಳು ಧ್ವಂಸವಾಗಿದೆ. ಪಾಕಿಸ್ತಾನದ ವಿಧ್ವಂಸಕ ಕೃತ್ಯಕ್ಕೆ ಇವೆಲ್ಲ ಸಾಕ್ಷಿಯಾಗಿದೆ. ವಿಶ್ವದ ಮುಂದೆ ಪಾಕಿಸ್ತಾನದ ಕಳ್ಳಾಟ ಬಯಲಾಗಿದೆ. ಇದು ಪೂಂಚ್ನಲ್ಲಿರೋ ಮನೆ. ಮನೆಯ ಕಿಟಕಿಯ ಗಾಜು ಪುಡಿಪುಡಿಯಾಗಿ ಮನೆಯ ತುಂಬೆಲ್ಲ ಬಿದ್ದಿದೆ. ಮನೆ ಹೊರಗೆ ನಿಂತಿದ್ದ ಕಾರು ಮತ್ತು ಟ್ರ್ಯಾಕ್ಟರ್ಗೂ ಹಾನಿಯಾಗಿದೆ. ಜಮ್ಮು ಆಸ್ಪತ್ರೆಗೆ ಭೇಟಿ ನೀಡಿದ ಸಿಎಂ ಒಮರ್ ಅಬ್ದುಲ್ಲಾ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು, ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಇಡೀ ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಹೈ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.